ಯಾವುದೇ ಒಂದು ವಿಷಯದಲ್ಲಿ ಕಲಿಕೆ ತಿಳುವಳಿಕೆ ಅಥವಾ ಒಂದು ಪರಿಹಾರ ಸಿಗೋದಾದ್ರೆ ಅದು ಕೇವಲ ಒಂದು ಚರ್ಚೆಯಿಂದ ಮಾತ್ರ ಸಾಧ್ಯ. ಒಂದು ಒಳ್ಳೆ ಚರ್ಚೆ ಆಗಬೇಕು ಅಂದ್ರೆ ಅರ್ಥಪೂರ್ಣ ಪ್ರಶ್ನೆ, ಜನಕೇಂದ್ರಿತ ಉದ್ದೇಶ ಇದಿದ್ದಲ್ಲಿ ಮಾತ್ರ ಒಳ್ಳೆ ಚರ್ಚೆ ಆಗೋದು. ಆ ಉದ್ದೇಶದೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ, ಟು ದ ಪಾಯಿಂಟ್ ತಂದಿದ್ದೀನಿ. ಇವತ್ತಿನ ಚರ್ಚೆಯ ವಿಷಯ ಆಡಿಯೋ ಅವಾಂತರ. ಇನ್ಫ್ಯಾಕ್ಟ್ ಇವತ್ತಿನ ಚರ್ಚೆಯ ವಿಷಯ ನಮಗೆ ಏನು ತಿಳಿಸುತ್ತೆ ಅಂದರೆ, ರಾಜಕೀಯ ಅನ್ನೋದು ಬರೀ ವಿರೋಧ ಪಕ್ಷದವ್ರ ಜೊತೆ ಮಾತ್ರ ನಾವು ಮಾಡೋದಲ್ಲ. ನಿಜವಾದ ರಿಯಲ್ ಪೊಲಿಟಿಕ್ಸ್ ಆಗೋದು ನಮ್ಮ ಹಿತಶತ್ರುಗಳು ನಮ್ಮ ಪಕ್ಷದಲ್ಲೇ ಇರುವಂಥ ವ್ಯಕ್ತಿಗಳನ್ನ ನಿಭಾಯಿಸ್ಕೊಂಡು ಹೋದಾಗ ಅನ್ನೋದು ಈ ಒಂದು ಆಡಿಯೋ ಪ್ರಕರಣದ ಮೂಲಕ ನಾವು ತಿಳ್ಕೋಬೇಕಾ, ಕಲ್ತ್ಕೋಬೇಕಾ ಅಂತ. ಮತ್ತೆ ಇಷ್ಟೆಲ್ಲ ಒಂದು ಬಹು ಆಯಾಮದ ಬೇಗುದಿ ಕಾಡ್ತಿರುವಂಥ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಈ ಒಂದು ಆಡಿಯೋ ಬಾಂಬನ್ನ ಹೇಗೆ ನಿಭಾಯಿಸುತ್ತೆ, ಇಲ್ಲಿವರೆಗಿನ ಅದರ ಪರಿಣಾಮ ಪಕ್ಷ ಮತ್ತು ಸರ್ಕಾರದ ಮೇಲೆ, ಅದನ್ನು ಮೀರಿ ಕಾರ್ಯಕರ್ತರ ಮನಸ್ಥಿತಿಯ ಮೇಲೆ ಏನು ಬೀರಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗೆ ನಮ್ಮ ಮುಂದೆ ಇವತ್ತು ಉಳಿದಿದೆ. ಇನ್ಫ್ಯಾಕ್ಟ್ ಇದು ಮೊದಲನೇ ಬಾರಿ ಅಲ್ಲ. ಈ ಆಡಿಯೋ ಪ್ರಕರಣ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಏನು ಅಧಿಕಾರಕ್ಕೆ ಬಂತು ಅವತ್ತಿಂದ ಇಲ್ಲಿವರೆಗೂ ಒಂದು 4 ಪ್ರಕರಣ ಆಗಿದೆ. ಅದರಲ್ಲಿ ಪ್ರಮುಖವಾದ ಪ್ರಕರಣಗಳನ್ನ ನಾನು ನಿಮ್ಮ ಮುಂದೆ ಇಟ್ಟು ತಿಳಿಸೋದಕ್ಕೆ ಬಯಸ್ತೀನಿ. ಮೊದಲನೇ ಪ್ರಕರಣ ಆಡಿಯೋ ವಿಷಯದಲ್ಲಿ ನಾವು ಕಂಡದ್ದು BR ಪಾಟೀಲ್, ಆಳಂದ ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವತ್ತಿನ ದಿನ ಇದ್ದಂಥ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ಸೆಕ್ರೆಟರಿ ಸರ್ಫರಾಜ್ ಖಾನ್ ಅವರಿಗೆ ಒಂದು ದೂರವಾಣಿ ಮೂಲಕ ಕರೆ ಮಾಡ್ತಾರೆ. ಅವತ್ತು ಹೇಳ್ತಾರೆ, ಅನರ್ಹ ಫಲಾನುಭವಿಗಳಿಗೆ ನೀವು ಮನೆಯನ್ನು ಅಲೋಕೇಟ್ ಮಾಡ್ತಿದ್ದೀರಿ, ನಾನು ಬಾಯಿ ಬಿಟ್ಟರೆ ಈ ವಿಷಯದಲ್ಲಿ ಸರ್ಕಾರನೇ ಅಲ್ಲಾಡೋಗುತ್ತೆ ಅನ್ನೋ ಒಂದು ಮಾತನ್ನು ಅವತ್ತು ಹೇಳಿರ್ತಾರೆ. ಆ ಆಡಿಯೋ ಹೊರಗೆ ಬಂದು ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿರುತ್ತೆ, ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿರುತ್ತೆ. ಅದು BR ಪಾಟೀಲ್ ಮತ್ತು ಸರ್ಫರಾಜ್ ಖಾನ್ ನಡುವೆ ನಡೆದಂಥ, ಅವರು KS ಅಧಿಕಾರಿ, ಅವತ್ತಿನ ದಿನ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸೆಕ್ರೆಟರಿ ಇರ್ತಾರೆ, ಇನ್ಫ್ಯಾಕ್ಟ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇರ್ತಾರೆ. ಅದು ಮೊದಲನೇ ಬಾರಿ ಆಡಿಯೋ ಅವಾಂತರ ಈ ಸರ್ಕಾರವನ್ನು ಕಾಡಿದ್ದು. ಇನ್ನು ಎರಡನೇ ಆಡಿಯೋ ಅದು ರಾಜೇಶ್ ಗೌಡ ಅನ್ನೋ ಒಬ್ಬ ಕಾಂಗ್ರೆಸ್ ಮುಖಂಡರು, ಅವರು ಒಂದು ಫ್ಲೆಕ್ಸ್ ಕಾರಣಕ್ಕಾಗಿ ಶಿಡ್ಲಘಟ್ಟದಲ್ಲಿ ಕೆಲಸ ನಿಭಾಯಿಸ್ತಿದ್ದಂಥ ಮಹಿಳಾ ಸರ್ಕಾರಿ ಅಧಿಕಾರಿ ಮೇಲೆ ಅವರು ಬಳಸಿದಂಥ ಒಂದು ಭಾಷೆ, ಆ ಅಸಭ್ಯ ವರ್ತನೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಜುಗರಕ್ಕೆ ಒಳಗೆ ಮಾಡಿತ್ತು. ಹೀಗಿತ್ತು ಪರಿಸ್ಥಿತಿ. ಅದಾದಮೇಲೆ ಅವ್ರ ಮೇಲೆ ಪೊಲೀಸ್ ಕೇಸ್ ಆಯಿತು, ಅವರು ಅಬ್ಸ್ಕಾಂಡಿಂಗ್ ಇದ್ದರು, ಮತ್ತೆ ಅವರು ವಶಕ್ಕೆ ಬಂದರು, ಅದಾದಮೇಲೆ ಬೇಲ್ ಆಯಿತು. ಅದು ಒಂದು ರೀತಿ ತಣ್ಣಗಾಯಿತು. ಅಲ್ಲಿಗೆ ನಿಲ್ಲಿಲ್ಲ ಆಡಿಯೋ ಅವಾಂತರಗಳು. ಮೂರನೇ ಆಡಿಯೋ ಅವಾಂತರ ಬಂದಿದ್ದು ಇತ್ತೀಚಿನ ದಿನಗಳಲ್ಲೇ ನಡೆದಂಥ ದಾವಣಗೆರೆ ಸೌತ್ ಬೈಪೋಲ್. ಆ ಬೈಪೋಲ್ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅವತ್ತಿನ ದಿನ ಕೂಡ ಅವರು ವಸತಿ ಸಚಿವರು ಇರ್ತಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಆ ಸಂದರ್ಭದಲ್ಲಿ ಒಬ್ಬ ಮೊಹಮ್ಮದ್ ಸಿರಾಜ್ ಅನ್ನೋ ವ್ಯಕ್ತಿಗೆ ಫೋನ್ ಮಾಡಿ, ಯಾವುದೇ ಕಾರಣಕ್ಕೂ ಮುಸ್ಲಿಂ ಮತಗಳು ಕಾಂಗ್ರೆಸ್ಸಿಗೆ ಬೀಳಬಾರ್ದು, ಇನ್ಫ್ಯಾಕ್ಟ್ ನಮ್ಮ ಜನನ ನಂಬಲಿಕ್ಕಾಗೋದಿಲ್ಲ, ಹಾಗಾಗಿ ಮುಸ್ಲಿಮರು ಮತ ಹಾಕೋದಕ್ಕೆ ಹೊರಗೆ ಬರಬಾರ್ದು ಅನ್ನೋ ಒಂದು ನಿರ್ದೇಶನವನ್ನು ಅವರು ಮೊಹಮ್ಮದ್ ಸಿರಾಜ್ಗೆ ನೀಡಿರ್ತಾರೆ. ಅದು ಸಾಕಷ್ಟು ಸಂಚಲನ ಸೃಷ್ಟಿಯಾಗಿ ಜಮೀರ್ ಅವ್ರನ್ನ ಆ ಒಂದು ಬೈಪೋಲಿಂದ ದೂರ ಇಡೋದಕ್ಕಾಗಿ KC ವೇಣುಗೋಪಾಲ್ ಅವರು ಅವ್ರನ್ನ ಕೇರಳ ಚುನಾವಣೆಯ ಪ್ರಚಾರಕ್ಕಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇದು ಇಲ್ಲಿವರೆಗೂ ಆದಂಥದ್ದು. ಆದರೆ ಇವತ್ತು ಹೊರಗೆ ಬಂದಿರುವಂಥ ಒಂದು ಆಡಿಯೋ ಇದು ಬೇರೆ ಬೇರೆ ಸಂದೇಶವನ್ನೇ ಕೊಡ್ತಾ ಇದೆ ಅಂತ. ಈ ಆಡಿಯೋ ನಾವು ಕಂಡಿರೋ ಹಾಗೆ ಇವತ್ತಿನ ಆಡಿಯೋದು ತೋರಿಸ್ಬೇಕಾಗಿದೆ. ಇವತ್ತಿನ ಆಡಿಯೋನಲ್ಲಿ ನಾವು ನಂಜನಮಠ ಮತ್ತು RB ತಿಮ್ಮಾಪುರ ನಡುವೆ ನಡೆದಿರುವಂಥ ಒಂದು ಸಂಭಾಷಣೆಯ ತುಣುಕು ಅಂತ ಹೇಳಲಾಗ್ತಿದೆ. RB ತಿಮ್ಮಾಪುರ ಹೇಳಿದ್ದಾರೆ, ಅದು ನನ್ನ ಧ್ವನಿನೇ ಅಲ್ಲ, ನಾನು ಇಲ್ಲವೇ ಇಲ್ಲ ಅಂತ. ಆದರೆ ಅವ್ರು ಯಾರ ಬಗ್ಗೆ ಮಾತಾಡಿದ್ದಾರೆ ಈ ಆಡಿಯೋನಲ್ಲಿ, ವಿಜಯಾನಂದ್ ಕಾಶಪ್ಪನವರವ್ರ ಬಗ್ಗೆ, ಅವ್ರು ಹೇಳ್ತಾರೆ, ಇಲ್ಲ ಇದು ಇವ್ರದೇ ಧ್ವನಿ ಮತ್ತು ಇವರೇ ಮಾಡಿರೋದು, ಇದು ಇವ್ರದೇ ಆಡಿಯೋ ಅಂತ ಅವ್ರು ಖಚಿತಪಡಿಸ್ತಿದ್ದಾರೆ. ಆದರೆ ಇವರು ಒಪ್ಪಲಿಕ್ಕೆ ರೆಡಿ ಇಲ್ಲ. ಇವತ್ತು ಸಂಪುಟ ರಚನೆ ಆದ ನಂತರದ ಒಂದು ಬೆಳವಣಿಗೆ ಇದು. ಅಸಮಾಧಾನ ಅನ್ನೋದು ಇಲ್ಲಿವರೆಗೂ ನಾವು ಬೀದಿಗಳ ಮೇಲೆ ನೋಡಿದ್ವಿ, ಕಾಂಗ್ರೆಸ್ ಮುಖ್ಯ ಕಚೇರಿ ಎದುರುಗಡೆ ಮತ್ತು ನಗರದ ಬೇರೆ ಬೇರೆ ಭಾಗಗಳಲ್ಲಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗ್ತಿರೋದನ್ನು ನಾವು ನೋಡ್ತಿದ್ದೀವಿ. ಅದು ಬಹಿರಂಗವಾಗಿ ಆಗ್ತಿದೆ. ಆದರೆ ಇದು ಒಳಗೊಳಗೆ ನಡೀತಿದೆಯಲ್ಲ, ದಿಸ್ ಇಸ್ ವೇರ್ ದ ರಿಯಲ್ ಡೇಂಜರ್ ಇಸ್.
ಸರ್ಕಾರ ಅಥವಾ ಕೆಲ ನಾಯಕರಿಗೆ ಆಪತ್ತು ಅಂತಿರೋದು ಈ ಥರದ ಒಂದು ಪಿತೂರಿ ಷಡ್ಯಂತ್ರಗಳನ್ನು ರೂಪಿಸಿದಾಗ ಮಾತ್ರ ಅದು ಒಂದು ಕಾರ್ಯರೂಪಕ್ಕೆ ಬಂದು ನಿಜವಾದ ಪರಿಣಾಮವನ್ನು ಬೀರ್ತದೆ. ನಾವು ಹೆಚ್ಚಿಗೆ ಹೇಳೋದಕ್ಕೂ ಮುಂಚೆ ಈ ಒಂದು ಆಡಿಯೋ ಕ್ಲಿಪ್ಪಿನ ಪ್ರಮುಖ ಅಂಶಗಳನ್ನ, ಯಾರ ಬಗ್ಗೆ ಏನು ಮಾತಾಡಿದ್ದಾರೆ, ಕ್ಯಾಬಿನೆಟ್ ರಚನೆ ಬಗ್ಗೆ ಅವ್ರು ಏನು ಮಾತಾಡಿದ್ದಾರೆ, ಇದನ್ನೆಲ್ಲ ಕೇಳಿ ಬರೋಣ ಪ್ಲೀಸ್. ಕಡಿಮೆ ನಮ್ಮ ಬಾಕಿ ಪ್ರಕಾರ 80% ಆದ್ರೂ ಆಗ್ಬೋದು. 30% ಸೀಟ್ ಕೊಟ್ಟಿರ್ಬೇಕು. ಯಾಕಂದ್ರೆ ಅದು ಇದು ಇತ್ತಲ್ಲ, ಒಮ್ಮೆ ವಿಧಾನಸೌಧ ತುಳಸಿಗಿದ್ವು ಅಂತ ರಗಡದ ಅಲ್ಲ. ಅದು ಇವನ್ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ, ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಲ್ಲಿ ನಾವು ಪಾರ್ಟಿ ಪಾರ್ಟಿ ಏನಂತ ಎದುರಿಸ್ಬೇಕು ನಾವು. ಏನ್ ತಪ್ಪ ಸ್ವಲ್ಪ ಒಬ್ಬರಿಬ್ಬರು MLA ಯಾವತ್ತು 4 ಮಂದಿ MLA ಬರ್ದು ಕೊಡ್ತೀವಿ. ಸಾಕಾಗತ್ತೆ. ನಾವು ಹರಿಪ್ರಸಾದ್ ಕೂಡ ಮಾತಾಡೋದು, ಶಿವಕುಮಾರ್ ಕೂಡ ಮಾತಾಡೋದು ನಾವು ಮಾಡ್ತೀವಿ. ಶಿವಕುಮಾರ್ ಹಾಕ್ತೀವಿ, ಹೇಳ್ತೀವಿ. ಇಬ್ಬರು ಕೂಡ ಮಾಡ್ಬಿಡಿ ಮೊದಲು. ಯಾಕಂದ್ರೆ ಈಗ ಒಟ್ಟು ಪೇಮೆಂಟ್ ಸಿಗ್ತದೆ 75% ಕಡಿಮೆ ನಮ್ಮ ಬಾಕಿ ಪ್ರಕಾರ 80%. ಅದರಲ್ಲಿ ಆ ಆಡಿಯೋ ಸ್ವಲ್ಪ ಕ್ಲಿಯರ್ ಇಲ್ಲದೆ ಇದ್ದಿದ್ರಿಂದ ಪ್ರಮುಖ ಅಂಶಗಳು ಅಂದರೆ ಅವರು ಒಂದು ಹೇಳ್ತಾರೆ, ಈ ಸಂಪುಟದಲ್ಲಿ ಯಾರ್ಯಾರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಬಹುತೇಕ ಎಲ್ಲ ಪೇಮೆಂಟ್ ಕೋಟ ಅಂತ. ಎರಡನೇ ಮಾತು ಹೇಳ್ತಾರೆ, ನಾಗೇಂದ್ರ ಇನ್ನೂ ಬೇಲ್ ಮೇಲೆ ಇದ್ದಾನ್ರಿ, ಅವ್ರದ್ದು ಇನ್ನೂ ಖುಲಾಸೆನೇ ಆಗಿಲ್ಲ, ಚಾರ್ಜ್ ಶೀಟಲ್ಲಿ ಹೆಸರಿದೆ, ಆದರೂ ಅವ್ರನ್ನ ನೀವು ತಗೊಂಡ್ಬಿಟ್ಟಿದ್ದೀರಿ, ನಾವು ಹೆಂಗ್ರಿ ಕಾರ್ಯಕರ್ತರ ಮಧ್ಯೆ ಜನರ ಮಧ್ಯೆ ಹೋಗಿ ಮುಖ ತೋರಿಸೋದು ಅಂತ ಪರಸ್ಪರ ಅವ್ರು ಒಬ್ರದ್ದೊಬ್ರು ಮಾತಾಡ್ಕೋತಾರೆ. ಮುಜುಗರ ಉಂಟಾಗ್ಬಿಟ್ಟಿದೆ ಅಂತ ಹೇಳ್ಕೋತಾರೆ. ಇನ್ನು ಮೂರನೇ ವಿಷಯ ಪ್ರಮುಖವಾಗಿ ಅವರು ಮಾತಾಡುವಂಥದ್ದು, ವಿಜಯಾನಂದ ಕಾಶಪ್ಪನವರವರು ಬಾಗಲಕೋಟೆ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಉಸ್ತುವಾರಿ ಸಚಿವರು ಆಗಬಾರ್ದು. ಈಗ ಸಚಿವರಂತೂ ಆಗೋಯ್ತು, ಆದರೆ ಉಸ್ತುವಾರಿ ಅವ್ರಿಗೆ ಬಾಗಲಕೋಟೆ ಸಿಗಬಾರ್ದು. ಅದಕ್ಕಾಗಿ ನೀವೇನಾದರೂ ಒಂದು ಪ್ಲ್ಯಾನ್ ಮಾಡಿ ಅಂತ ಒಬ್ರಿಗೊಬ್ರು ಹೇಳ್ಕೊತಾರಲ್ಲಿ. ಇದನ್ನು ಆಗೋದಕ್ಕೆ ನಾವು ಬಿಡಬಾರ್ದು ಅನ್ನೋ ಮಾತನ್ನು ಹೇಳ್ಕೊತಾರೆ. ಹಾಗಾಗಿ ನಾನು ಹೇಳಿದೆ, ರಾಜಕೀಯ ಅನ್ನೋದು ಬರೀ ವಿರೋಧ ಪಕ್ಷದವ್ರ ಜೊತೆ ಮಾತ್ರ ಇರೋದಿಲ್ಲ. ಇಲ್ಲಿ ನೋಡಿ, ಸ್ವಪಕ್ಷೀಯರೇ ಈ ಒಂದು ಪಿತೂರಿ ಅಥವಾ ಷಡ್ಯಂತ್ರವನ್ನು ರಚಿಸ್ತಾ ಇದ್ದಾರೆ ಅಂತ ನಾವು ಅನ್ಕೋಬೇಕಾ? ಅದನ್ನ ನಾವು ಯಾವಾಗ ಅನ್ಕೋಬಹುದು ಅಂದರೆ ನಿಜವಾಗ್ಲೂ ಈ ಆಡಿಯೋ ಕ್ಲಿಪ್ ಅವ್ರದ್ದೇ ಅಂತ ಹೇಳಿದಾಗ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಂತೆ ಯಾವುದೇ ಆಡಿಯೋ ವಿಡಿಯೋ ಬರಲಿ, ಒಂದು ನನ್ನ ಧ್ವನಿ ಅಲ್ಲ ಅಂತಾರೆ, ಇನ್ನೊಂದು ಅವ್ರು ಹೇಳ್ತಾರೆ ಇದು AI ಮಾಡಿರೋದು ಅಂತ. ಹಾಗಾಗಿ ಮತ್ತೊಮ್ಮೆ ತೋರಿಸ್ಬಿಡ್ತೀನಿ, ನಾಗೇಂದ್ರಗೆ ಮಂತ್ರಿಗಿರಿ ಕೊಟ್ಟಿದ್ದು ದುರಂತ ಅನ್ನೋ ಒಂದು ಮಾತನ್ನು ಅವರು ಅದೇ ಆಡಿಯೋನಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ನಾಗೇಂದ್ರ ಮೇಲೆ ಕೇಸ್ ಇದೆ, ಜಾಮೀನು ಸಿಕ್ಕಿದೆ ಅಷ್ಟೇ. ಅಂದರೆ ಇನ್ನು ಜಾಮೀನು ಮೇಲೆ ಇರುವಂಥದ್ದು ಖುಲಾಸೆ ಆಗಿಲ್ಲ. ಅವ್ರು ಕನ್ವಿಕ್ಟ್ ಆಗಿಲ್ಲದೆ ಇರ್ಬೋದು, ಬಟ್ ಅವ್ರು ಇನ್ನೂ ಖುಲಾಸೆನೂ ಆಗಿಲ್ಲ. ಬಟ್ ಅಂಥವ್ರಿಗೆ ನೀವು ಕೊಟ್ಬಿಟ್ಟಿದ್ದೀರಿ. ಪಾರ್ಟಿಯನ್ನು ಏನಂತ ಎದುರಿಸ್ಬೇಕು, ಜನರನ್ನ ಹೇಗೆ ಎದುರಿಸೋದು, ಪಾರ್ಟಿ ಬಗ್ಗೆ ಹೇಗೆ ನಾವು ವಹಿಸ್ಕೊಂಡು ಮಾತಾಡೋದು, ಈ ಥರದ್ದೆಲ್ಲ ಆತಂಕ. ಹಿರಿಯ ರಾಜಕಾರಣಿಗಳಿದ್ದಾರೆ, ಅವ್ರಿಗೆ ಅವ್ರದ್ದೇ ಆದಂಥ ಚಿಂತನೆ ಇರೋದು ಸಹಜ. ಆದರೂ ಈ ರೀತಿಯ ಒಂದು ಪಿತೂರಿ ಉದ್ದೇಶದಿಂದ ಮಾತನಾಡ್ತಿರುವಂಥದ್ದು, ಅಸಮಾಧಾನ ಉದ್ದೇಶದಿಂದ ಮಾತನಾಡ್ತಿರುವಂಥದ್ದು ಇಲ್ಲಿಗೆ ನಾವು ಗಮನಿಸಬೇಕಾದಂಥ ವಿಷಯ. ಇನ್ನು HK ಪಾಟೀಲ್ ಏನು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಯಾಕೆ ಕೊಡಲಿಲ್ಲ? ಈ ರೀತಿ ಹಿರಿಯರಲ್ಲಿ ಸಾಕಷ್ಟು ಅಸಮಾಧಾನ ಇದೆ. 6-8 ಬಾರಿ ಆಗಿರುವಂಥವ್ರಿಗೂ ಸಿಗಲಿಲ್ಲ. ಗೋಪಾಲಕೃಷ್ಣ ಅವರು ಮೊಳಕಾಲ್ಮೂರಿನ ಶಾಸಕರು, ನಿನ್ನೆನೂ ಪ್ರತಿಭಟನೆ ನಡೀತು, ಇವತ್ತು ಪ್ರತಿಭಟನೆ ನಡೀತಿದೆ, ಅವ್ರಿಗೂ ಅವಕಾಶ ಸಿಗಲಿಲ್ಲ. ಹಾಗಾಗಿ ಇವರು HK ಪಾಟೀಲ್ ಅವರ ಬಗ್ಗೆ ವಿಶೇಷವಾಗಿ ಮಾತನಾಡಿದ್ದಾರೆ. ಇಲ್ಲಿ ಕಾಶಪ್ಪನವರವ್ರಿಗೆ ಜಿಲ್ಲಾ ಉಸ್ತುವಾರಿ ಸಿಗಬಾರ್ದು, ಸಿಗದೇ ಇರುವಂತೆ ನೋಡ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಇವರ ಈ ದೂರವಾಣಿ ಸಂಭಾಷಣೆಯ ಭಾಗವಾಗಿ ನಾವು ಗಮನಿಸಬೇಕಾಗ್ತದೆ. ಜಿಲ್ಲಾ ಉಸ್ತುವಾರಿ ಸಿಗದಂತೆ ಪ್ಲ್ಯಾನ್ ಮಾಡಿ ಅಂತ ಕೂಡ ನಂಜನಮಠ ಅವರು RB ತಿಮ್ಮಾಪುರ್ ಅವರಿಗೆ ಹೇಳದಂತೆ ಇದೆ ಈ ಆಡಿಯೋನಲ್ಲಿ. ಇಷ್ಟೆಲ್ಲ ಆಯಿತು. ಇದು ಮತ್ತೊಂದಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಬಹು ಆಯಾಮದ ಚರ್ಚೆ ಶುರು ಆಗಿಬಿಡುತ್ತೆ. ಇನ್ನು ಪಕ್ಷದ ಆಂತರಿಕ ರಾಜಕಾರಣದ ಬಿಕ್ಕಟ್ಟು ಮುನ್ನೆಲೆಗೆ ಬಂದುಬಿಟ್ಟಿದೆಯಲ್ಲ ಅಂತ ಮುಜುಗರ ಎದುರಿಸಬೇಕಾದಂಥ ಪರಿಸ್ಥಿತಿ ಕೂಡ ಇವತ್ತು ಇಲ್ಲಿದೆ. ಈ ಚರ್ಚೆಯ ವಿಸ್ತಾರವನ್ನು ನಿರ್ಧರಿಸುವಂಥ ಪ್ರಮುಖ ಪ್ರಶ್ನೆಗಳು ಈಗ ನಿಮ್ಮ ಮುಂದೆ.
ಒಂದು ಬಹಿರಂಗ ಅಸಮಾಧಾನ ನಡುವೆ ಆಡಿಯೋ ಅವಾಂತರ ಸರ್ಕಾರ ಮತ್ತೆ ಪಕ್ಷದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ನಿಜವಾದ ಪ್ರಶ್ನೆ. ಮುಂದೆ ಚುನಾವಣೆ ಗುರಿಯಾಗಿಸಿ ರಚಿಸಿರುವಂತಹ ಸಂಪುಟ ಚುನಾವಣೆಯ ಸಮಯದಲ್ಲಿ ಸಂಕಟ ತರಲಿದೆಯಾ ಅಂತ ಅಂದ್ರೆ ಇಷ್ಟು ಅಸಮಾಧಾನ ಇದೆ, ಒಬ್ಬರು ವಿರುದ್ಧ ಒಬ್ಬರು ಪಿತೂರಿನೇ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ ಅಂತ ನಾವು ಹೇಗೆ ಮಾಡೋದು? ಎಲ್ಲರೂ ಹೇಳ್ತಿದಾರಪ್ಪ, ಕಾಂಗ್ರೆಸ್ ಪಡಸಾಲೆಗಳಲ್ಲಿ ಇವತ್ತು ನಾವು ಕೇಳ್ತಿರೋದು ದಿಸ್ ಇಸ್ ದಿ ಎಲೆಕ್ಷನ್ ಕ್ಯಾಬಿನೆಟ್, ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡೇ ಮಾಡಿರುವಂಥದ್ದು. 8 ಜನ ಹೊಸ ಮುಖಗಳಿಗೆ ಮೊದಲನೇ ಬಾರಿ ಸಚಿವರಾಗುವಂಥ ಅವಕಾಶವನ್ನ ಕೊಟ್ಟಿದ್ದಾರೆ. ನಾವು ಒಂದು ಸಾರ್ವತ್ರಿಕ ರೂಪದಲ್ಲಿ ನೋಡೋದಾದ್ರೆ ರಿಲೇಟಿವ್ಲಿ ಯಂಗ್ ಕ್ಯಾಬಿನೆಟ್ ಆಗಿದೆ. ಇದು ಒಂದು ಯುವ ಪ್ರಾತಿನಿಧ್ಯ ಇಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದಾಗಿದೆ. ಹಾಗಾಗಿ ಇದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ, ರಾಜಕೀಯ ವಿರೋಧಿಗಳಿಂದ ಬರ್ತಿದ್ದ ಹೇಳಿಕೆ ಈಗ ಸ್ವಪಕ್ಷೀಯರಿಂದಲೇ ಬಂದಿರೋದು ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗುತ್ತಾ? ಈಗ ಕಾಂಗ್ರೆಸ್ ಬಗ್ಗೆ ಬಿಜೆಪಿನೋ ಜನತಾದಳನೋ ಮಾತಾಡಿದ್ರೆ ಆರೋಪ ಮಾಡಿದ್ರೆ ಅದು ಒಂದು ಲೆಕ್ಕ, ಆದರೆ ಅವರ ಪಕ್ಷದವರೇ ಈ ರೀತಿ ಮಾತನಾಡ್ಕೊಂಡಿದ್ದಾರೆ ಅಂತ ಹೇಳಲಾದ ಆಡಿಯೋ ಇವಾಗ ಲೀಕ್ ಆಗ್ಬಿಟ್ಟಿದೆ. ಮತ್ತೆ ಅವ್ರು ಅದು ನಾನಲ್ಲ ಅಂದ್ರೂ ಕೂಡ ಅವ್ರು ಯಾರ ಬಗ್ಗೆ ಮಾತಾಡಿದ್ದಾರೆ ಅವರೇನೆ ಅಂತ ಹೇಳ್ತಿರೋದು ಅದೇ ಪಕ್ಷದವರೇನೆ, ವಿಜಯಾನಂದ ಕಾಶಪ್ಪನವರವ್ರು ಹೇಳ್ತಿರುವಂಥದ್ದು. ಅದು ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗಲಾದರೂ ವಿರೋಧ ಪಕ್ಷಗಳು ರಾಜ್ಯಕ್ಕಾಗಿ ಮತ್ತೆ ತಮ್ಮ ರಾಜಕೀಯಕ್ಕಾಗಿ ಅಖಾಡಕ್ಕೆ ಇಳಿತಾರ? ಪ್ರಶ್ನೆ ಇರೋದು ನಾಗೇಂದ್ರನ್ ಬಗ್ಗೆ ಅವ್ರ ಪಕ್ಷದವರೇ ಮಾತಾಡ್ಕೋಬೇಕಾದ್ರೆ ಇಲ್ಲಿ ಯಾಕೆ ಬಿಜೆಪಿ ಅಥವಾ ಜನತಾದಳ ವಿರೋಧ ಪಕ್ಷ ಅಂತ ಕರೆಸ್ಕೊಂಡಿರುವಂಥವ್ರು ಯಾಕೆ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ, ಅಥವಾ ನಮಗೆ ಕೇಳೋ ಅಷ್ಟು ಪ್ರಮಾಣದಲ್ಲಿ ಅದ್ರ ಬಗ್ಗೆ ಗದ್ದಲವನ್ನ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಆಗೇ ಉಳಿತದೆ.